ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರಿಗೆ ಸಂತೋಷ ಶಿಕ್ಷಣ ಚಾನಲ್ಗೆ ಸ್ವಾಗತ. ಇವತ್ತಿನ ಚರ್ಚೆಯಲ್ಲಿ 1ರಿಂದ 5ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ದ್ವಿಭಾಷಾ ಮಾಧ್ಯಮವನ್ನು ಅಳವಡಿಸಲು ನಾವು ಅಣಿಯಾಗೋಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ 30 ದಿನಗಳ ಸೇತುಬಂಧ ಕಾರ್ಯಕ್ರಮ, ಇದನ್ನು ನಾವು ಟ್ರಾನ್ಸಿಷನ್ ಪಿರಿಯಡ್ ಎಂದು ಕರೆಯುತ್ತೇವೆ. ಈ ಟ್ರಾನ್ಸಿಷನ್ ಪಿರಿಯಡ್ನಲ್ಲಿ 1ರಿಂದ 5ನೇ ತರಗತಿಗೆ ಯಾವೆಲ್ಲ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಚರ್ಚಿಸಲು ನಮ್ಮೊಂದಿಗೆ ಧಾರವಾಡ ಶಹರ ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಚಕಚೇರಿ ಓಣಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಭಾರತಿ ಬಡಗೇರವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, ನಾವು ದ್ವಿಭಾಷಾ ಮಾಧ್ಯಮ ಅಳವಡಿಸಲು ಅಣಿಯಾಗ್ತಾ ಇದ್ದೇವೆ. ಈ ದ್ವಿಭಾಷಾ ಮಾಧ್ಯಮ ಅಳವಡಿಸೋಕ್ಕಿಂತಲೂ ಮೊದಲು 30 ದಿನಗಳ ಟ್ರಾನ್ಸಿಷನ್ ಪಿರಿಯಡ್ ಅಳವಡಿಸಲು ಸರ್ಕಾರದಿಂದ ಆದೇಶವಾಗಿರುತ್ತದೆ. ಹಾಗಾದರೆ 30 ದಿನಗಳ ಕಾರ್ಯತಂತ್ರಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವುದಾದರೆ? ಸರಿ ಸರ್. ಪ್ರಸಕ್ತ 2026-27ನೇ ಸಾಲಿನಲ್ಲಿ ಈಗ 1ರಿಂದ 5ನೇ ತರಗತಿಗಳಿಗೆ ದ್ವಿಭಾಷಾ ಮಾಧ್ಯಮದ ತರಗತಿಗಳು ಪ್ರಾರಂಭವಾಗ್ತಾ ಇದ್ದು, ಇದರಲ್ಲಿ ನಾವು ಟ್ರಾನ್ಸಿಷನ್ ಪಿರಿಯಡ್ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಂದು ಚರ್ಚಿಸೋಣ ಸರ್. ಹಾಗೆ ಈ ಟ್ರಾನ್ಸಿಷನ್ ಪಿರಿಯಡ್ ಇದರ ಅರ್ಥ ಏನಪ್ಪ ಅಂತಂದರೆ, ಅವಲೋಕಿತ ಚಟುವಟಿಕೆಗಳು. ಅಂದರೆ ಮಗು ಈಗ ನಾವು ಪರಿಸರ ಅಧ್ಯಯನ ಹಾಗೂ ಗಣಿತ ವಿಷಯವನ್ನು ಈಗ ಇಂಗ್ಲೀಷ್ನಲ್ಲೇ ನಾವು ಬೋಧನೆ ಮಾಡಬೇಕಾಗ್ತೈತೆ ಸರ್. ಹೀಗಾಗಿ ಮಗು ಅವುಗಳನ್ನು ಹೇಗೆ ಗ್ರಾಸ್ಪಿಂಗ್ ಮಾಡ್ಕೋತೈತಿ, ಅದಕ್ಕಾಗಿ ನಾವು ಇಂಗ್ಲೀಷ್ ಅಟ್ಮಾಸ್ಫಿಯರನ್ನು ವರ್ಗಕೋಣೆಯಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇದಕ್ಕಾಗಿ ನಾವು ಯಾವ ಕಾರ್ಯತಂತ್ರಗಳನ್ನು ಬಳಸಬೇಕು ಅನ್ನೋದೇ ಈ ಟ್ರಾನ್ಸಿಷನ್ ಪಿರಿಯಡ್ನ ಅನುಷ್ಠಾನದ ಕಾರ್ಯತಂತ್ರದಲ್ಲಿ ಒಳಗೊಂಡಿದೆ ಸರ್. ಸರಿ ಮೇಡಮ್, ಹಾಗಾದರೆ ಈ ಟ್ರಾನ್ಸಿಷನ್ ಪಿರಿಯಡನ್ನು 1ರಿಂದ 5ನೇ ತರಗತಿಗೆ ನಾವು ಅಳವಡಿಸಿಕೊಳ್ಳಬೇಕು. ಹೌದು ಸರ್. ಹಾಗಾದರೆ 1ನೇ ತರಗತಿಗೆ ಮತ್ತು ಉಳಿದ 2ರಿಂದ 4, 5 ಎಲ್ಲ ತರಗತಿಗಳಿಗೆ ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು? ಈ ಮೊದಲೇ 1ನೇ ತರಗತಿಗೆ ನಾವು ಈ ಹಿಂದೆ ವಿದ್ಯಾಪ್ರವೇಶವನ್ನು ಮಾಡ್ತಾ ಇದ್ವಿ. ಈಗ ಅದರ ಬದಲಾಗಿ ವಿದ್ಯಾಚೇತನ ಅನ್ನುವಂಥ ಕಾರ್ಯಕ್ರಮವನ್ನು ಅಳವಡಿಸ್ಕೋಬೇಕು ಸರ್. ಈ ಮಾಡೆಲ್ನಲ್ಲಿ ನೀಡಿದಂತೆ ಅವುಗಳಿಗೆ ತರಗತಿವಾರು, ವಿಷಯವಾರು ಮಾಡೆಲ್ಗಳಲ್ಲಿ ನೀಡಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸುವುದು ಸರ್. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಹಿತ ನಾವು ಇಡಬೇಕಾಗ್ತೈತಿ. ಅದರಲ್ಲಿ ವರ್ಕ್ಶೀಟ್ಗಳನ್ನು ನೀಡಲಾಗಿದೆ. ಅದರಲ್ಲಿ ಆ ವರ್ಕ್ಶೀಟ್ಗಳನ್ನು ಮಗುವಿನಿಂದ ಮಾಡಿಸಿ ಅವುಗಳನ್ನು ಮಗುವಿನ ಕೃತಿ ಸಂಪುಟದಲ್ಲಿ ದಾಖಲಿಸಬೇಕು ಸರ್. ಸರಿ ಮೇಡಮ್, ಹಾಗಾದರೆ 1ನೇ ತರಗತಿಗೆ ನಾವು ವಿದ್ಯಾಚೇತನ ಕಾರ್ಯಕ್ರಮವನ್ನು 30 ದಿನಗಳಿಗೆ ಅನುಷ್ಠಾನ ಮಾಡುತ್ತೇವೆ. ಈ ವಿದ್ಯಾಚೇತನ ಕಾರ್ಯಕ್ರಮದ 30 ದಿನಗಳ ಕಾರ್ಯತಂತ್ರಗಳು ಯಾವ ರೀತಿ ಇರುತ್ತವೆ ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಹಾಗಾದರೆ 2ರಿಂದ 5ನೇ ತರಗತಿಗಳಿಗೆ ಯಾವ ರೀತಿ ಅಳವಡಿಸಿಕೊಳ್ಬೇಕು? 2ರಿಂದ 5ನೇ ತರಗತಿಗಳಿಗೆ ಒಟ್ಟು 30 ದಿನಗಳ ಕಾರ್ಯಚಟುವಟಿಕೆಗಳ ನಡೀತಾವೆ ಸರ್. ಅದರಲ್ಲಿ 2 ಮತ್ತು 3ನೇ ತರಗತಿಗಳಿಗೆ ನೈದಾನಿಕ ಅವಲೋಕಿತ ಪರೀಕ್ಷೆಗಳು ಇರುವುದಿಲ್ಲ ಸರ್. ಇದರ ಬದಲಾಗಿ ಇವರಿಗೆ ಈ ಪೂರ್ವ ಪರೀಕ್ಷೆಯ ಬದಲಾಗಿ ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲ್ಗಳಲ್ಲಿ ಸೂಚಿಸಿರುವಂತೆ ಪರಿವರ್ತನಾ ಅವಧಿಯ ಚಟುವಟಿಕೆಗಳನ್ನು ನಾವಿಲ್ಲಿ ಮಾಡಬೇಕಾಗ್ತದೆ ಸರ್. ಆ ಮಾಡೆಲ್ನಲ್ಲಿ ಆ ಚಟುವಟಿಕೆಗಳನ್ನು ಕೊನೆಯ ಪೇಜ್ನಲ್ಲಿ ಅವನ್ನ ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಫಲ್ಯ ಪರೀಕ್ಷೆಗಳನ್ನು ನಡೆಸಿ ಮಕ್ಕಳಿಗೆ ಅಬ್ಸರ್ವೇಷನ್ ಅಸೆಸ್ಮೆಂಟ್ ಫಾರ್ಮೆಟ್ನಲ್ಲಿ ಇರುವಂತೆ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಸರ್. ಹಾಗೆ ಮತ್ತೆ ಇವು ಸಂಪೂರ್ಣವಾಗಿ ಈ ಮಗು ಆ ಚಟುವಟಿಕೆಗಳನ್ನು ಮಾಡಿದಾಗ ಸಂಪೂರ್ಣವಾಗಿ ಮಗು ಇಂಗ್ಲೀಷ್ನಲ್ಲೇ ಉತ್ತರವನ್ನು ನೀಡಿದಾಗ ಅಚೀವ್ ಅಂತ ಪರಿಗಣಿಸ್ಬೇಕು ಸರ್. ಹಾಗೆ ಭಾಗಶಃ ಉತ್ತರವನ್ನು ನೀಡಿದಾಗ ಅದು ಪಾರ್ಸೆಲ್ ಅಚೀವ್ ಅಂತ, ಹಾಗೆ ತಪ್ಪು ಉತ್ತರವನ್ನು ನೀಡಿದಾಗ ನೀಡ್ ಸಪೋರ್ಟ್ ಅಂತ ನಾವಲ್ಲಿ ಪರಿಗಣಿಸಿ ದಾಖಲೆಗಳನ್ನು ಇಟ್ಟು ಕೃತಿ ಸಂಪುಟದಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ಇಡಬೇಕು ಸರ್. ಸರಿ ಮೇಡಮ್, 2ರಿಂದ 3ನೇ ತರಗತಿಗೆ ನಾವು ಟ್ರಾನ್ಸಿಷನ್ ಪಿರಿಯಡ್ನಲ್ಲಿ ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಇರುವುದಿಲ್ಲ. ಅದರ ಬದಲಾಗಿ ಟ್ರಾನ್ಸಿಷನ್ ಪಿರಿಯಡ್ನಲ್ಲಿ ಏನು ಕಾರ್ಯ ಚಟುವಟಿಕೆಗಳನ್ನು ಕೊಡಲಾಗಿದೆ ಅವುಗಳನ್ನು ಮಕ್ಕಳಿಗೆ ಅನುಕೂಲಿಸಬೇಕು. ಹೌದು. ಹಾಗಾದರೆ 4 ಮತ್ತು 5ನೇ ತರಗತಿಗೆ ಯಾವ ರೀತಿ ನಾವು ಟ್ರಾನ್ಸಿಷನ್ ಪಿರಿಯಡನ್ನು ಅಳವಡಿಸ್ಕೊಳ್ಬೇಕು ಮೇಡಮ್? 4 ಮತ್ತು 5ನೇ ತರಗತಿಗಳಿಗೆ ನೈದಾನಿಕ ಪರೀಕ್ಷೆಗಳನ್ನು ಏರ್ಪಡಿಸಬೇಕು ಸರ್. ಇದರಲ್ಲಿ ಟ್ರಾನ್ಸಿಷನ್ ಪಿರಿಯಡ್ನ ಮಾಡೆಲ್ನಲ್ಲಿ ಇರುವಂತೆ ಒಟ್ಟು ಈ ಹಿಂದೆ ನಾವು FLN ಪರೀಕ್ಷೆಗಳನ್ನು ತಗೊಳ್ತಾ ಇದ್ವಿ. ಅದರ ಮೇಲೆ
ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ತೆಗಿಬೇಕು. ಹಾಗೆ ಈ ಹಿಂದೆ ಮಗು ಕಲಿತಂಥ ವಿಷಯಗಳಿಗೆ ಅನುಗುಣವಾಗಿ 6 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗ್ತೈತಿ ಸರ್ ಅವರಿಗೆ. ಇದರಲ್ಲಿ ಕನ್ನಡ ವಿಷಯಕ್ಕೆ ಪರೀಕ್ಷೆಯನ್ನು ತೆಗೆದುಕೊಂಡ ನಂತರ ಕನ್ನಡ ವಿಷಯಕ್ಕೆ, ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳಿಗೆ ಇದನ್ನು ನಮೂದಿಸುವಾಗ ಸರಿಯಾದ ಉತ್ತರಕ್ಕೆ ಎ ಅಂತ ನಮೂದಿಸಬೇಕು, ತಪ್ಪು ಉತ್ತರಕ್ಕೆ ಬಿ ಅಂತ ನಮೂದಿಸಬೇಕು. ಹಾಗೆ ಇದನ್ನು ಹೊರತುಪಡಿಸಿ ಪರಿಸರ ಅಧ್ಯಯನ ಹಾಗೂ ಗಣಿತ ವಿಷಯವನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಅದರಲ್ಲಿ ಸಂಪೂರ್ಣವಾಗಿ ಮಗು ಇಂಗ್ಲಿಷ್ನಲ್ಲಿಯೇ ಉತ್ತರ ನೀಡಿದಾಗ ಅದನ್ನ ಎ ಅಂತ ಪರಿಗಣಿಸ್ಬೇಕು ಸರ್. ಹಾಗೆ ಮಗು ಭಾಗಶಃ ತಪ್ಪು ಉತ್ತರ ನೀಡಿದಾಗ ಅಥವಾ ಕನ್ನಡದಲ್ಲಿ ಉತ್ತರ ನೀಡಿದಾಗ ಅದನ್ನ ಬಿ ಅಂತ ಪರಿಗಣಿಸಬೇಕಾಗ್ತೈತಿ ಸರ್. ಸರಿ ಮೇಡಮ್. ಹಾಗಾದರೆ ನಾವು 1ರಿಂದ 5ನೇ ತರಗತಿಗೆ ಟ್ರಾನ್ಸಿಷನ್ ಪೀರಿಯಡನ್ನು ಅಳವಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ 1ನೇ ತರಗತಿಗೆ ವಿದ್ಯಾಚೇತನ ಕಾರ್ಯಕ್ರಮವನ್ನು ಅಳವಡಿಸ್ಕೊಳ್ಬೇಕು. 2 ಮತ್ತು 3ನೇ ತರಗತಿಗೆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಏನು ಚಟುವಟಿಕೆಗಳನ್ನು ಹಾಕಿಕೊಳ್ಳಲಾಗಿದೆ ಆ ಚಟುವಟಿಕೆಗಳನ್ನೇ ನಾವು ಮಕ್ಕಳಿಗೆ ಅನುಕೂಲಿಸಬೇಕು. ಅದೇ ರೀತಿಯಾಗಿ 4 ಮತ್ತು 5ನೇ ತರಗತಿಗೆ ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು 10 ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು. ಹೆಚ್ಚಿನ ಪ್ರಶ್ನೆಗಳನ್ನು ನಮಗೆ ಅವಶ್ಯಕತೆ ಇದ್ದಲ್ಲಿ ಅವನು ಮೌಖಿಕವಾಗಿ ತೆಗೆದುಕೊಳ್ಳಬಹುದು. ಇವೆಲ್ಲ ಮಾಹಿತಿಗಳನ್ನು ನಾವು ಸ್ಯಾಪ್ ಅಂದರೆ ಪರಿಷ್ಕೃತವಾಗಿ ಏನು ಶಾಲಾ ಶೈಕ್ಷಣಿಕ ಯೋಜನೆ ಈ ವರ್ಷ ನಾವು ಅಳವಡಿಸ್ತಾ ಇದ್ದೇವೆ ಅದರಲ್ಲಿ ನಾವು ಇವುಗಳನ್ನೆಲ್ಲ ನಮೂದಿಸಬೇಕು. ಅಂದರೆ 4A ಮತ್ತು 5A ಈ 2 ಫಾರ್ಮ್ಯಾಟ್ಗಳಲ್ಲಿ 4 ಮತ್ತು 5ನೇ ತರಗತಿಯ ಒಂದು ನೈದಾನಿಕ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಮೌಲ್ಯಮಾಪನದ ವರದಿಯನ್ನು ನಮೂದಿಸಬೇಕು ಮತ್ತು ಕಾರ್ಯತಂತ್ರವನ್ನು ಕೂಡ ನಾವು ನಮೂದಿಸಬೇಕು. ಅದೇ ರೀತಿಯಾಗಿ SATSನಲ್ಲಿಯೂ ಕೂಡ ಈ ಎಲ್ಲ ಮಾಹಿತಿಗಳನ್ನು ಅಥವಾ ಮೌಲ್ಯಮಾಪನವನ್ನು ಹಿಂದೀಕರಿಸಬೇಕು. ಯಾವ ರೀತಿ ಹಿಂದೀಕರಿಸಬೇಕು, ಸ್ಯಾಪ್ನಲ್ಲಿ ಯಾವ ರೀತಿ ನಾವು ಮಾಹಿತಿಯನ್ನು ಅಳವಡಿಸಬೇಕು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚಿಸೋಣ. ಈ ಒಂದು ವಿಡಿಯೋದಲ್ಲಿ ನಾವು ಟ್ರಾನ್ಸಿಷನ್ ಪೀರಿಯಡನ್ನು ಯಾವ ರೀತಿ ಮಕ್ಕಳಿಗೆ ಅನುಕೂಲಿಸಬೇಕು ಅನ್ನೋದನ್ನು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಮೇಡಮ್ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಒಂದು ಸಂತೋಷ್ ಶಿಕ್ಷಣ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿರತಕ್ಕಂಥ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ವೃತ್ತಿ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್.